ಇಂಗ್ಲಿಷ್ ಮಾತನಾಡುವ ವಿಶ್ವವಿದ್ಯಾಲಯವೊಂದರ ಪ್ರಾಂಶುಪಾಲ ಎಂದು ಒಂದೊಮ್ಮೆ ತನ್ನನ್ನು ಪರಿಚಯಿಸಿಕೊಳ್ಳುವ ವೃದ್ಧನೋರ್ವ ಬೀದಿಯಲ್ಲಿ ಅನಾಥನಾಗಿ ಬಿದ್ದುಕೊಂಡವನನ್ನು ಸಾಮಾಜಿಕ ಕಳಕಳಿಯ ನ್ಯೂ ಲುಕ್ ಆಪ್ಟಿಕ್ಸ್ ಅಲ್ತಾಫ್ ಶೇಖ್ ಹಾಗೂ ಇಮ್ತಿಯಾಜ್ ಬುಖಾರಿ ಸೇರಿ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಮಾನವೀಯತೆ ತೋರಿದ್ದಾರೆ. ಕಾರವಾರ ನಗರದ ಡಾಕ್ಟರ್ ಪಿಕ್ಕಳೆ ರಸ್ತೆಯಲ್ಲಿರುವ ಅಪೋಲೋ ಮೆಡಿಕಲ್ ಶಾಪ್ ಎದುರು ರಸ್ತೆ ಬದಿ ಮಲಗಿಕೊಂಡಿದ್ದ ಇವರನ್ನ ಕಂಡು ಅಲ್ತಾಫ್ ಶೇಖ್ ಹಾಗೂ ಇಮ್ತಿಯಾಜ್ ಬುಖಾರಿ ಮಾತನಾಡಿಸಿ ಹಣ ನೀಡಿದಾಗ ಇವರು ಹಣ ಸ್ವೀಕರಿಸಲು ನಿರಾಕರಿಸಿದ್ರು. ಕುತೂಹಲದಿಂದ ಇವರ ಬಗ್ಗೆ ವಿಚಾರಿಸಿದ್ದಾರೆ. ಆರಂಭದಲ್ಲಿ ಮಾತನಾಡಲು ಈ ವೃದ್ಧ ನಿರಾಕರಿಸಿದ್ರು. ನಂತರ ಇಂಗ್ಲಿಷ್ನಲ್ಲಿ ಮಾತನಾಡಿದ್ದಾರೆ. ನಾನೊಬ್ಬ ಸರ್ಕಾರಿ ನೌಕರ. ನನ್ನ ಹಿಂದೆ ಸರ್ಕಾರ ಬಿದ್ದಿದೆ. ನನ್ನದು ಶಿಕ್ಷಣ ಇಲಾಖೆ. ನಾನು ಒಂದು ವಿಶ್ವವಿದ್ಯಾಲಯದ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್, ಒಂದು ರೀತಿ ಪ್ರಾಂಶುಪಾಲನಿದ್ದಂತೆ ಎಂದು ವಿವರಿಸಿದ್ದಾನೆ. ಊರು ಯಾವುದು ಎಂದು ವಿಚಾರಿಸಿದ್ರೆ ಮಹಾರಾಷ್ಟ್ರ ಎಂದಷ್ಟೇ ಉತ್ತರಿಸುತ್ತಾನೆ. ಮಹಾರಾಷ್ಟ್ರದವರು ಹೌದೋ ಅಲ್ಲವೋ ಎಂದು ಪರಿಶೀಲಿಸಲು ಬಾಳಾಸಾಹೇಬ್ ಠಾಕ್ರೆ ಗೊತ್ತಾ ಎಂದು ಪ್ರಶ್ನಿಸಿದ್ರೆ ರಾಜ್ ಠಾಕ್ರೆನೂ ಗೊತ್ತು, ಉದ್ಧವ ಠಾಕ್ರೆನೂ ಗೊತ್ತು, ಆದಿತ್ಯ ಠಾಕ್ರೆನೂ ಗೊತ್ತು ಎಂದು ಹೇಳಿದ್ದಾರೆ. ಇವರು ಮಾನಸಿಕವಾಗಿ ಅಸ್ವಸ್ಥರಂತೆ ಕಂಡ್ರು ಇಂಗ್ಲಿಷ್ ಭಾಷೆ ಬಲ್ಲವರಾಗಿದ್ದು ನೌಕರಿಯಲ್ಲಿ ಏನೋ ಸಮಸ್ಯೆ ಎದುರಿಸುವಂತೆ ಕಂಡು ಬಂದಿದೆ. ತಮಗೆ ದೇಹದ ಕೆಳಭಾಗ ಸಂಪೂರ್ಣ ಆರೋಗ್ಯವಾಗಿದೆ, ಆದ್ರೆ ಬ್ರೈನ್ನಲ್ಲಿ ಸಮಸ್ಯೆ ಇದ್ದು ಆಸ್ಪತ್ರೆ ಸೇರಿಸಿ ಗುಣ ಮಾಡಿದ್ರೆ ಎಲ್ಲಿ ಬೇಕಾದರೂ ಕೆಲಸ ಮಾಡಿಕೊಂಡಿರುತ್ತೇನೆ ಎಂದಿದ್ದಾರೆ. My own. It is from government. Government is the government which has given me service. I am the servant of that government. Which government? Karnataka, Maharashtra government? Yes. Education department, semi-government. I am not a teacher. Up to university, head of the department as a rank of principal. ಕ್ರಿಮ್ಸ್ ನಿರ್ದೇಶಕ ಡಾಕ್ಟರ್ ಗಜಾನನ್ ನಾಯಕ್ ನೆರವಿನಲ್ಲಿ ಈ ವೃದ್ಧನನ್ನ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ಈ ವೃದ್ಧ ಕಾರವಾರ ಅಂಕೋಲಾ ನಡುವೆ ನಡೆದುಕೊಂಡೇ ಸಂಚರಿಸುತ್ತಿದ್ರು. ಯಾರಾದ್ರೂ ಆಹಾರ ನೀಡಿದ್ರೆ ಮಾತ್ರ ಸೇವಿಸುವ ಇವರು ಯಾರ ಬಳಿಯೂ ಹಣ ಪಡೆದುಕೊಳ್ಳುತ್ತಿರಲಿಲ್ಲ. ಇವರ ಬಳಿ ಒಂದು ಚಾಪೆ, ಬೆಡ್ಶೀಟ್, ಒಂದೆರಡು ಪಾತ್ರೆ ಇತ್ತು, ಬಿಟ್ರೆ ಬೇರೇನೂ ಇರಲಿಲ್ಲ. ಇವರಿಗೆ ಅಗತ್ಯ ಚಿಕಿತ್ಸೆ ನೀಡಿದ್ರೆ ನಂತರ ಯಾವುದಾದ್ರೂ ವೃದ್ಧಾಶ್ರಮಕ್ಕೆ ಸೇರಿಸಲಾಗುವುದು ಎಂದು ಅಲ್ತಾಫ್ ಶೇಖ್ ಕರಾವಳಿ ಮುಂಜಾವು ಡಿಜಿಟಲ್ಗೆ ತಿಳಿಸಿದ್ದಾರೆ. ಯಲ್ಲಾಪುರ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಮೀನು ಚಲ್ಲಾಪಿಲ್ಲಿ ಮಾಡಿ ರಾಸಾಯನಿಕ ಸುರಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೀನುಗಾರ ಮಹಿಳೆಯರು ರಾಷ್ಟ್ರೀಯ ಮೀನುಗಾರರ ಸಂಘಟನೆ ಜಿಲ್ಲಾಧ್ಯಕ್ಷ ಗಣಪತಿ ಮಾಂಗ್ರೆ ನೇತೃತ್ವದಲ್ಲಿ ಅಪರ ಜಿಲ್ಲಾಧಿಕಾರಿಗೆ ಯಲ್ಲಾಪುರದಲ್ಲಿ ಮೀನು ಮಾರಾಟಕ್ಕೆ ಅವಕಾಶ ಕಲ್ಪಿಸುವಂತೆ ಮನವಿ ಮಾಡಿದ್ದಾರೆ. ಯಲ್ಲಾಪುರದಲ್ಲಿ ತಾಜಾ ಮೀನು ಮಾರಾಟಕ್ಕೆ ಅವಕಾಶ ನೀಡಬೇಕು ಎಂದು ಸುಮಾರು 100ಕ್ಕೂ ಅಧಿಕ ಜನರು ಸಹಿ ಮಾಡಿರುವ ಮನವಿಯನ್ನ ಇದೇ ಸಂದರ್ಭದಲ್ಲಿ ಸಲ್ಲಿಸಲಾಯಿತು. ಯಲ್ಲಾಪುರದ ಪ್ರಭು ಫುಡ್ ಪ್ಯಾಲೇಸ್ ಮಾಲೀಕರು ಹುಬ್ಬಳ್ಳಿ ಕಾರವಾರ ಮುಖ್ಯ ರಸ್ತೆಗೆ ಹೊಂದಿಕೊಂಡಿರುವ ತಮ್ಮ ಖಾಲಿ ಜಾಗದಲ್ಲಿ ಕೃತಿಕಾ ಮೋರ್ಜಿ ಹಾಗೂ ಪೂಜಾ ಕೊಬ್ರೇಕರ್ ಇವರಿಗೆ ಹಸಿ ಮೀನು ಮಾರಾಟಕ್ಕೆ ತಮ್ಮ ಅಭ್ಯಂತರವಿಲ್ಲ ಎಂದು ಬರೆದುಕೊಟ್ಟ ಸಮ್ಮತಿ ಪತ್ರವನ್ನ ಕೂಡ ನೀಡಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಕೃತಿಕಾ, ಎಲ್ಲಾ ಮೀನು ಮಾರುಕಟ್ಟೆಯಲ್ಲಿ ಮಹಿಳೆಯರೇ ಮೀನು ಮಾರಾಟ ಮಾಡುತ್ತಾರೆ, ಆದರೆ ಯಲ್ಲಾಪುರದ ಮೀನು ಮಾರುಕಟ್ಟೆಯಲ್ಲಿ ಪುರುಷರು ಮೀನು ಮಾರಾಟ ಮಾಡುತ್ತಾರೆ. ಪುರುಷರ ಜೊತೆ ಕುಳಿತು ಮೀನು ಮಾರಾಟ ಮಾಡಲು ನಮಗೆ ಸಾಧ್ಯವಿಲ್ಲ ಎಂದರು. ಮೀನು ಚೆಲ್ಲಾಡಿ ರಾಸಾಯನಿಕ ಸುರಿದ ಘಟನೆ ನಡೆದ ಸಂದರ್ಭದಲ್ಲಿ ಅಲ್ಲಿ ಪಟ್ಟಣ ಪಂಚಾಯತ್ ಚೀಫ್ ಆಫೀಸರ್ ಇರಲಿಲ್ಲ. ಚೀಫ್ ಆಫೀಸರ್ ಹೇಳಿಕೆ ನೀಡಿದ ವಿಡಿಯೋ ನೋಡಿದ ಮೇಲೆ ದಾಳಿ ಮಾಡಿದ ತಂಡದಲ್ಲಿ ಇವರು ಇರಲಿಲ್ಲ ಎಂದು ನಮಗೆ ಇದು ಅರಿವಿಗೆ ಬಂದಿದೆ. ಶ್ರೀನಿವಾಸ ಗುಂಡು ಎನ್ನುವ ಸಿಬ್ಬಂದಿಯೇ ಕಳೆದ 2 ವರ್ಷಗಳಿಂದ ನಮ್ಮ ಬಳಿ ಚೀಫ್ ಆಫೀಸರ್ ಎಂದು ಹೇಳಿಕೊಂಡಿದ್ರು. ನಾವು ಅವರನ್ನ ಚೀಫ್ ಆಫೀಸರ್ ಎಂದೇ ಕರೆದ್ರು. ನಾನು ಚೀಫ್ ಆಫೀಸರ್ ಅಲ್ಲ ಎಂದು ಅವರೆಂದೂ ತಿಳಿಸಿರಲಿಲ್ಲ. ಮೀನು ಚೆಲ್ಲಾಡಿದಾಗ ಶ್ರೀನಿವಾಸ್ ಗುಂಡು ಅವರು ಕೂಡ ಸ್ಥಳದಲ್ಲಿದ್ರು. ಹೀಗಾಗಿ ಅವರೇ ಚೀಫ್ ಆಫೀಸರ್ ಎಂದು ತಪ್ಪಾಗಿ ಭಾವಿಸಿದೆವು ಎಂದು ತಿಳಿಸಿದ್ದಾರೆ. ನಾನು ಕೆಲವು ವರ್ಷಗಳಿಂದ ಯಲ್ಲಾಪುರದಲ್ಲಿ ಮೀನು ಮಾಡ್ತಾ ಇದ್ದೇನೆ. 2 ವರ್ಷ ಹಿಂದಿನಿಂದ ಶ್ರೀನಿವಾಸ್ ಗುಂಡು ಅಂತ ಚೀಫ್ ಆಫೀಸರ್ ಅಂತ ಕರೆದ್ರು. ಒಂದಿನೂ ನಾನು ಚೀಫ್ ಆಫೀಸರ್ ಅಂತ ಹೇಳಲೇ ಇಲ್ಲ. ಮೊನ್ನೆ ಗುರು ವಿಜು ಅವರೆಲ್ಲ ಬಂದು ನಮ್ಮ ಮೀನು ತೊಂದರೆ ಕೊಟ್ಟು ಪಿನೇಲೆಲ್ಲ ಹಾಕಿದ್ರು. ಆದ್ರೆ ಇವರೇ ಚೀಫ್ ಆಫೀಸರ್ ಅಂತ ಗೊತ್ತಿಲ್ಲ. ಮೊನ್ನೆ ನಾನು ಫೋಟೋ ನೋಡಿದ್ಮೇಲೆ ಗೊತ್ತು ಚೀಫ್ ಆಫೀಸರ್ ಅಂತ. ಚೀಫ್ ಆಫೀಸರ್ ಅಂತೂ ಬಂದಿಲ್ಲ, ನೋಡೂ ಇಲ್ಲ ನಾವು ಚೀಫ್ ಆಫೀಸರ್. ಮೊನ್ನೆ ವಿಡಿಯೋದಲ್ಲಿ ಅಷ್ಟೇ ನೋಡ್ತು. ಮತ್ತೆ ನಮ್ ಮೀನ್ ಮಾರ್ಕೆಟ್ ಅಲ್ಲಿ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿರ, ಆದ್ರೆ ನಾವು ಮಾಡ್ತಾ ಇಲ್ಲ. ಅಲ್ಲಿ ಗಂಡಸರೇ ಇರುವುದು, ಎಲ್ಲಾ ಕಡೆ ಹೆಂಗಸರಿದ್ದಾರೆ. ಯಲ್ಲಾಪುರದಲ್ಲಿ ಮಾತ್ರ ಗಂಡಸರು ಮಾರುದು. ಹೆಂಗಸರಿಗೆ ಮಾಡ್ಲಿಕ್ಕಂತ ಮೀನ್ ಮಾರ್ಕೆಟ್ ಅಲ್ಲಿ ಕುಳ್ಳಂತ್ರು ಅಲ್ಲಿ ಸವಲತ್ತು
ಇವತ್ತು ಶೌಚಾಲಯ ಏನು ಸರಿ ಇಲ್ಲ. ಮೀನ್ ಮಾರ್ಕೆಟ್ ಗಂಡಸರ ನಡಿಗೆ ಹೆಂಗ್ಸ್ರಿ ಹೆಂಗ್ ಮೀನ್ ಮಾರ್ಲಿಕ್ಕೆ ಉಳ್ಳೋದು? ಹೆಂಗಸರಿಗೆ ಅಂತ ಸಪರೇಟ್ ಮಾರ್ಕೆಟ್ ಮಾಡ್ಕೊಟ್ರೆ ಕುತ್ಕೊಳ್ಬಹುದು. ಹೆಂಗಸರಿಗೆ ಗಂಡಸರಿಗೆ ಒಂದೇ ಕಡೆ ಕುತ್ಕೊಳ್ಲಿಕ್ಕೆ ಆಗುದಿಲ್ಲ ಯಾವುದೇ ಕಾರಣ. ನಮ್ಗೆ ಈಗ ಒಂದು ಜಾಗ ಕೊಟ್ಟಿದ್ದಾರೆ, ಅಲ್ಲೇ ಮಾರ್ಲಿಕ್ಕೆ ಅನುಮತಿ ಕೊಟ್ಟೆ ನಿಮ್ಮಿಂದ. ಅಲ್ಲೇ ಯಾರು ತೊಂದರೆ ಕೊಡ್ಲಿಕ್ಕಿಲ್ಲ, ಮುನ್ಸಿಪಾಲಿಟಿ ಅವರು ಯಾರು ಬರ್ಲಿಕ್ಕಿಲ್ಲ. ಇಷ್ಟೇ ನಮ್ಗೆ ಬೇಕಾದ್ ಬಿಟ್ರೆ ಮತ್ತೆ ಏನು ಬೇಡ. ಯಾರಿಂದನೂ ದೂರ ಕೊಡ್ತಾ ಇಲ್ಲ ನಾವು. ಇವರೇ ಶ್ರೀನಿವಾಸ್ ಗುಂಡೂರೇ 2 ವರ್ಷದಿಂದ ಬರ್ತಾ ಇದ್ದೇನೆ. ಇದೇ ಫಸ್ಟ್ ಟೈಮ್ ಅಲ್ಲ. ಸಲ ಚೀಫ್ ಆಫೀಸರ್ ಕರೆದ್ರು, ಒಂದ್ ದಿನ ಕೂಡ ನಾ ಚೀಫ್ ಆಫೀಸರ್ ಅಂತ ಹೇಳಲೇ ಇಲ್ಲ ಅಂತ. ಹೌದು ಅಂತಾನು ಹೇಳಿದ್ರು, ಸುಮ್ಮನೆ ಇರ್ತಾನೆ ಚೀಫ್ ಆಫೀಸರ್ ಅಲ್ಲಿ ಒಂದಿನ. ಆದ್ರ ಜನ ಎಲ್ಲ ಅದಕ್ಕೆ ಅವನೇ ಚೀಫ್ ಆಫೀಸರ್ ಅಂತ ಮೊನ್ನೆ ಹೇಳಿರ್ಬೋದು. ಅದ್ರ ಯಾವುದೇ ಕಾರಣಕ್ಕೂ ಚೀಫ್ ಆಫೀಸರ್ ಬಂದಿಲ್ಲ. ನಮ್ಗೀಗ ಪ್ರಭು ಹೋಟೆಲ್ ಹತ್ರ ಮೀನ್ ಮಾಡ್ಲಿಕ್ಕೆ 120 ಜನರ ಸಹಿ ಆಗಿದೆ. ಅಲ್ಲಿ ಜನ ಎಲ್ಲ ಹೇಳ್ತಾರೆ ನೀವು ಹೊರಗಡೆ ಮಾರಿ. ನಾವು ಹೊರಗಡೆ ಮಾರ್ತೀವಿ, ಇಲ್ಲ ನಮಗೆ ಅಂತ ಸಪರೇಟ್ ಮಾರ್ಕೆಟ್ ಆಗ್ಬೇಕು. ಈಗಾಗಲೇ ಈ ಯಲ್ಲಾಪುರದಲ್ಲಿ ಏನು ಮೀನುಗಾರ ಮಹಿಳೆಯರು ಮೀನು ಮಾರಾಟ ಮಾಡುವಂಥ ವಿಷಯಕ್ಕೆ ಸಂಬಂಧಿಸಿದಂತೆ ಇವತ್ತು ಮೊನ್ನೆ ದಿವಸದಲ್ಲಿ ಜಿಲ್ಲಾಧಿಕಾರಿಗಳ ಗಮನವನ್ನು ಸೆಳೆದು ಅನೇಕ ವರ್ಷಗಳಿಂದ ಮೀನುಗಾರರು ಹಿಡಿದಂಥ ತಾಜಾ ಮೀನನ್ನು ಯಲ್ಲಾಪುರಕ್ಕೆ ತೆಗೆದುಕೊಂಡು ಹೋಗಿ ಮಾರಾಟ ಮಾಡಿ ಬದುಕುವಂಥ ಒಂದು ಪರಿಸ್ಥಿತಿಯಿಂದ ಅವರು ಮುಂದುವರಿಸಿಕೊಂಡು ಬಂದವರು. ಮೀನು ಮಾರಾಟ ಮಾಡುವಂಥ ಸಂದರ್ಭದಲ್ಲಿ ಏಕಾಏಕಿಯಾಗಿ ಏನು ಪಟ್ಟಣ ಪಂಚಾಯಿತಿಯ ಸಿಬ್ಬಂದಿಗಳು ಅಧಿಕಾರಿಗಳು ಇವತ್ತು ಕೋಲು ಬಡಿಗೆಗಳ ಮೂಲಕ ಇವತ್ತು ಅವರನ್ನು ಹೆದರಿಸಿ ಬದರಿಸಿ ಅವರೇನು ತಾಜಾ ಮೀನನ್ನ ಏನು ತೆಗೆದುಕೊಂಡು ಹೋಗಿದ್ರೋ ಅದನ್ನ ಚೆಲ್ಲಿ ಅದರ ಮೇಲೆ ರಾಸಾಯನಿಕವಾದಂಥ ಪಿನೇರೆಲ್ಲ ಚೆಲ್ಲಿ ಸಾವಿರಾರು ರೂಪಾಯಿ ಬೆಲೆ ಬಾಳುವ ಮೀನನ್ನ ಹಾಳು ಮಾಡಿದ್ದಾರೆ. ಇದು ಇತಿಹಾಸದಲ್ಲಿ ಪ್ರಪ್ರಥಮವಾದದ್ದು. ಆ ಮೀನು ಏನ್ ಪಿನೇರಿ ಬಿದ್ದಿದೆ ಅದು ಯಾವ ಮನುಷ್ಯನಾಗಲಿ ನಾಯಿ ನರಿಗಳು ಕೂಡ ತಿನ್ನದೇ ಇರುವಂತ ಒಂದು ವ್ಯವಸ್ಥೆಯನ್ನ ಮಾಡಿಟ್ಟಂತ ಈ ಸಿಬ್ಬಂದಿಗಳು. ಆದ್ರೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಜಿಲ್ಲಾಧಿಕಾರಿಗಳ ಗಮನವನ್ನ ನಾವು ಸೆಳೆದಿದ್ವಿ. ಆ ಗಮನವನ್ನ ಸೆಳೆದಾಗ ಜಿಲ್ಲಾಧಿಕಾರಿಗಳು ಎಲ್ಲಾದ್ರೂ ಮಾರಾಟ ಮಾಡಲಿಕ್ಕೆ ಎಲ್ಲಾದ್ರೂ ಜಾಗ ಯಾರಾದ್ರೂ ಕೊಟ್ಟಿದ್ದೀರ ಅವರ ಮೂಲಕ ನಿರಾಪೇಕ್ಷಣ ಪತ್ರವನ್ನು ತಂದಲ್ಲಿ ತನಗೆ ಅನುಮತಿ ಕೊಡ್ತೇವೆ ಅಂತ ಹೇಳಿದ್ರು. ಅದೇ ರೀತಿಯಾಗಿ ಕೂಡ ಇವತ್ತು ಒಬ್ಬರು ಪ್ರಭು ಎನ್ನುವರು ಈಗಾಗಲೇ ತಾನು ದೃಢೀಕರಿಸಿ ತಾನು ತನ್ನ ಇದು ಹೋಟೆಲ್ ಪಕ್ಕದಲ್ಲಿ ತನ್ನ ಜಮೀನಿನಲ್ಲಿ ಅವರಿಗೆ ಹಿಂದಿನಿಂದ ಮಾರಾಟ ಮಾಡಿ ಬರ್ತಾ ಇದ್ದಾರೆ. ಅವರು ಬದುಕಲಿಕ್ಕೆ ತನ್ನದೇನು ಅವಶ್ಯಕ ಇದೆ, ತಂದೇನು ತೊಂದರೆ ಇಲ್ಲ ಎಂಬುದನ್ನು ಲಿಖಿತ ಮುಖಾಂತರವಾಗಿ ಬರೆದು ಕೊಟ್ಟಿದ್ದಾರೆ. ಅದನ್ನು ಜಿಲ್ಲಾಧಿಕಾರಿಗಳಿಗೆ ಕೊಡ್ತೇವೆ. ಇವತ್ತು ಕೂಡ ಅವರು ಯಾವುದೇ ರೀತಿಯಲ್ಲಿ ನಮಗೆ ತೊಂದರೆ ಕೊಡಬಾರದು. ಆ ತೊಂದರೆ ಕೊಡದ ರೀತಿಯಲ್ಲಿ ಕೂಡ ನಾವು ಜಿಲ್ಲಾಧಿಕಾರಿಗಳ ಗಮನವನ್ನು ಸೆಳೆದಿದ್ದೇವೆ. ಅದರಿಂದ ನಮ್ಗೆ ಬದುಕಲಿಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು. ಆದರೆ ಪಟ್ಟಣ ಪಂಚಾಯಿತಿಯವರು ಸ್ವಚ್ಛವಾದ ಮೀನು ಮಾರ್ಕೆಟ್ ಕಟ್ಟುಕೊಡಲಿ. ನಾನು ಕೂಡ ಈಗಾಗಲೇ 30-40 ಮೀನು ಮಾರ್ಕೆಟ್ ಅನ್ನ ಫೆಡರೇಷನ್ ಅಧ್ಯಕ್ಷನಾಗಿ ಸರ್ಕಾರದ ಅನುದಾನದ ಮೂಲಕ ಈ ಜಿಲ್ಲೆಯಲ್ಲಿ ಕೂಡ ಕಟ್ಟಿದ್ದೇನೆ ನಾನು. ಆದ್ರೆ ಅಲ್ಲಿ ಏನು ಮಾರಾಟಗಾರರು ಇನ್ನಿಂತ ಬೇರೆ ಕಡೆಯಿಂದ ಬಂದ ಮೀನಿಗೆ ಅವಕಾಶವನ್ನ ಕೊಡ್ತಾ ಇಲ್ಲ. ಆದ್ದರಿಂದ ಹಿಂದಿನಿಂದಲೇ ಏನ್ ನಾವು ಮಾರಾಟ ಮಾಡ್ತಿದ್ವು ಅವರು ಮಾಡ್ತಾ ಇರ್ತಿದ್ರು ಅಲ್ಲೇ ರೀತಿಯಲ್ಲಿ ನಾವು ಬದುಕಲಿಕ್ಕೆ ಮಾರಾಟ ಮಾಡ್ತೇವೆ. ಅವಕಾಶವನ್ನ ಈಗ ಜಾಗದವರು ಕೊಟ್ಟಿದ್ದರಿಂದ ಅವಕಾಶವನ್ನ ಕೊಡುವಂತೆ ಜಿಲ್ಲಾಧಿಕಾರಿಗಳು ಪಟ್ಟಣ ಪಂಚಾಯತಿಯವರಿಗೂ ಆ ಮೀನುಗಾರ ಮಹಿಳೆಯರ ಮೂಲಕ ನಾನು ವಿನಂತಿಸ್ತೇನೆ. ಯಲ್ಲಾಪುರ ತಾಲೂಕಿನ ನಂದೊಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಾಗೋಡು ಗ್ರಾಮದ ಕ್ರೀಡಾಂಗಣದಲ್ಲಿ ಸಚಿವ ಶ್ರೀರಾಮುಲು ವಾಸ್ತವ್ಯಕ್ಕಾಗಿ ಹಬ್ಬದ ವಾತಾವರಣ ಮನೆ ಮಾಡಿತು. ಸುಂದರವಾದ ಪರಿಸರದ ಮಧ್ಯೆ ವಿಶಾಲವಾದ ವೇದಿಕೆ ಸಭಾಂಗಣ ಸಿದ್ಧಗೊಂಡಿತ್ತು. ವಾಲ್ಮೀಕಿ ಪ್ರದರ್ಶನ ಪುರಸ್ಕೃತೆ ಲಕ್ಷ್ಮೀ ಗಣಪತಿ ಸಿದ್ಧಿ ವೇದಿಕೆ ಎಂದು ಫಲಕ ಹಾಕಲಾಗಿತ್ತು. ಪ್ರವೇಶ ದ್ವಾರದಲ್ಲಿ ಬೃಹತ್ ಗಾತ್ರದ ಕಮಾನು ನಿರ್ಮಿಸಿ ಸುತ್ತಲೂ ರಂಗುರಂಗಿನ ಅಲಂಕಾರಿಕ ವಸ್ತುಗಳನ್ನ ತೂಗು ಹಾಕಲಾಗಿತ್ತು. ವಿವಿಧ ಇಲಾಖೆಗಳಲ್ಲಿ ಪರಿಶಿಷ್ಟರಿಗೆ ಸಿಗುವ ಸೌಲಭ್ಯಗಳ ಮಾಹಿತಿ ಭಿತ್ತಿ ಪತ್ರ ಹಾಕಲಾಗಿತ್ತು. ಕೆರೆಕೊಮ್ರಿ ಲಕ್ಷ್ಮೀ ಗಣಪತಿ ಸಿದ್ಧಿ ಹಾಡಿನಲ್ಲಿ ವಾಸ್ತವ್ಯ ಹೂಡಿದ್ದ ಸಚಿವ ಶ್ರೀರಾಮುಲು ಅವರನ್ನ ಸ್ಥಳೀಯ ಮಾರುತಿ ದೇವಸ್ಥಾನದಿಂದ ಸಿದ್ಧಿ ಸಮುದಾಯದ ಮಹಿಳೆಯರು ಸಾಂಪ್ರದಾಯಿಕ ನೃತ್ಯದೊಂದಿಗೆ ಮೆರವಣಿಗೆ ಮೂಲಕ ಕಾರ್ಯಕ್ರಮದ ವೇದಿಕೆಗೆ ಕರೆತಂದ್ರು. ಸಭಾ ಕಾರ್ಯಕ್ರಮಕ್ಕೂ ಮುನ್ನ ಕ್ರೀಡಾಂಗಣದಲ್ಲಿನ ವಿವಿಧ ಇಲಾಖೆಗಳ ಮಾಹಿತಿ ಕೇಂದ್ರಗಳಿಗೆ ಭೇಟಿ ನೀಡಿದ ಅವರು ನಂತರ ಲಘು ವಾಹನ ಫಲಾನುಭವಿಗಳಿಗೆ ಸಚಿವ ಶ್ರೀರಾಮುಲು ಕೀ ಹಸ್ತಾಂತರಿಸಿದ್ರು. ವೇದಿಕೆ ಕಾರ್ಯಕ್ರಮವನ್ನ ದೀಪ ಬೆಳಗಿಸಿ ಉದ್ಘಾಟಿಸಿ ವಾಲ್ಮೀಕಿ, ಅಂಬೇಡ್ಕರ್, ಬಿರ್ಸಾ ಮುಂಡಾ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದ್ರು. ನಂತರ ವೇದಿಕೆಯಲ್ಲಿ ಸಿದ್ದಿ ಸಮುದಾಯದ ಪ್ರಮುಖರ ಮನವಿಯನ್ನ ಆಲಿಸಿದ್ರು. ವಾಲ್ಮೀಕಿ ಪ್ರಶಸ್ತಿ ಪುರಸ್ಕೃತೆ ಲಕ್ಷ್ಮೀ ಗಣಪತಿ ಸಿದ್ದಿ ಅವರನ್ನ ಸಚಿವರು ಗೌರವಿಸಿ ಸನ್ಮಾನಿಸಿದ್ರು.
ಪರಿಶಿಷ್ಟ ವರ್ಗಗಳ ಕುಟುಂಬದ ಮಕ್ಕಳು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿನಿಗೆ 1 ಲಕ್ಷ ಮೌಲ್ಯದ ಚೆಕ್ ಅನ್ನ ವಿತರಿಸಿದ್ರು. ಅಂತರ್ಜಾತಿ ವಿವಾಹಿತ ಜೋಡಿಗೆ ಪ್ರೋತ್ಸಾಹ ಧನ ಚೆಕ್ ನೀಡಿದ್ರು. ಸಮುದಾಯದಲ್ಲಿನ ಸಮಸ್ಯೆಗಳನ್ನ ವಕೀಲ ಜೈರಾಮ್ ಸಿದ್ದಿ, ಲ್ಯಾಂಪ್ಸ್ ಅಧ್ಯಕ್ಷ ರಾಮನಾಥ್ ಸಿದ್ದಿ, ಸಾವೇರಿ ಸಿದ್ದಿ, ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷೆ ಸುಜಾತಾ ಸಿದ್ದಿ, ಸಂಜು ಕಾಂಬ್ರೇಕರ್, ಇಮಾಮ್ ಸಿದ್ದಿ ವೇದಿಕೆಯಲ್ಲಿ ಸಚಿವರ ಗಮನಕ್ಕೆ ತಂದರು. ನಂತರ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಸಚಿವ ಶ್ರೀರಾಮುಲು, ಸಿದ್ದಿ ಸಮುದಾಯದಲ್ಲಿನ ಐಕ್ಯತೆ, ಧರ್ಮಾತೀತವಾದ ಆತ್ಮೀಯತೆ ಇತರರಿಗೆ ಮಾದರಿಯಾಗಿದೆ. ಅರಣ್ಯದೊಳಗೆ ಬದುಕು ಕಟ್ಟಿಕೊಂಡು ಅರಣ್ಯವನ್ನೇ ದೇವರಾಗಿ ಕಾಣುವ ನಿಮ್ಮನ್ನ ಯಾವುದೇ ಕಾರಣಕ್ಕೂ ಅರಣ್ಯದಿಂದ ಹೊರಹಾಕಲು ನಮ್ಮ ಸರ್ಕಾರ ಬಿಡುವುದಿಲ್ಲ ಎಂದರು. ಈ ಹಿಂದೆ ಒಂದು ಸಂದರ್ಭದಲ್ಲಿ ನಾನೇ ಹೇಳುತ್ತಿದ್ದೆ, ಪರಿಶಿಷ್ಟ ಪಂಗಡಗಳ ಮೀಸಲಾತಿ ಪ್ರಮಾಣ ಹೆಚ್ಚಿಸಿಯೇ ತೀರುತ್ತೇವೆ ಎಂದು. ಇಂದು ಆ ಮಾತು ಸತ್ಯವಾಗಿದೆ ಎಂದರು. ಈ ಸಮುದಾಯಕ್ಕೆ ಸೇರಿದಂತ ಎಲ್ಲ ನನ್ನ ತಾಯಂದಿರನ್ನು ನೋಡಿ ಬಹಳಷ್ಟು ಸಂತೋಷವನ್ನು ಕೂಡ ವ್ಯಕ್ತಪಡಿಸುವಂತ ಕೆಲಸ ಆಗ್ತಾ ಇದೆ. ಯಾಕಂದ್ರೆ ಇವತ್ತು ಸಕಲ ಸಿದ್ದಿ ಲೋಕ ನಮಸ್ಕಾರ अन्य राम रामे साडली आराम आसित नहीं आज तुमच्या गाँव को नई माँ को मस्ती खुश ಅಲ್ಲಿಯೇ. ಹಂಗಾಗಿ ಇವತ್ತು ಸಿದ್ದಿ ಸಮುದಾಯಗಳನ್ನ ವಿಚಾರವನ್ನು ತಗೊಂಡಂತ ಟೈಮಲ್ಲಿ ಇವತ್ತು ಕೆರೆಕುಂದ್ರಿ ಗ್ರಾಮದಲ್ಲಿ ರಾಮ ಗಣಪತಿ ಸಿದ್ದಿಯವರ ಮನೆಯಲ್ಲಿ ವಾಸ್ತವ್ಯನ್ನ ಹೂಡಿ ಆ ತಾಯಂದಿರು ಅವ್ರ ಕುಟುಂಬಸ್ಥರು ವಾಲ್ಮೀಕಿ ಪ್ರಶಸ್ತಿಯನ್ನು ಪಡೆದುಕೊಂಡು ಇವತ್ತು ತಮ್ಮ ಜೊತೆಲಿ ಸನ್ಮಾನವನ್ನು ಸ್ವೀಕಾರವನ್ನು ಮಾಡಿಕೊಂಡು ಶ್ರೀಮತಿ ತುಳಸಿ ಅಮ್ಮನವರು ಅವ್ರಿಗೆ ಮನೆಗೆ ಬಂದ ನಂತರ ನನಗೆ ಗೊತ್ತೇ ಇಲ್ಲ ಇವ್ರ ಮನೆಗೆ ನಾನು ಬರ್ತೀನಿ ಅಂತೇಳಿ. ವಿವಿಧ ಭಾಗಗಳಿಂದ ಆಗಮಿಸಿದ ಸಮುದಾಯದ ಪ್ರಮುಖರು ಸಲ್ಲಿಸಿದ ಮನವಿಗಳ ಬಗ್ಗೆ ಗಮನಹರಿಸಿ ಪರಿಷ್ಕರಿಸುವುದಾಗಿ ಹೇಳಿದ್ರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಶಾಂತಾರಾಮ್ ಸಿದ್ದಿ, ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಸುನಂದಾ ದಾಸ್, ಉಪಾಧ್ಯಕ್ಷೆ ಶ್ಯಾಮಲಿ ಪಾಟಣ್ಕರ್, ನಂದೊಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ನರಸಿಂಹ ಕೋಣೆಮನೆ, ಉಪಾಧ್ಯಕ್ಷರು, ಸದಸ್ಯರು ಮತ್ತು ಸಿದ್ದಿ ಸಮುದಾಯದ ಪ್ರಮುಖರು, ಅಧಿಕಾರಿ ವರ್ಗದವರು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಜೊಯ್ಡಾ ತಾಲೂಕಿನ ಉಳವಿಯಲ್ಲಿ ಡಿಸೆಂಬರ್ 17-18 ಶನಿವಾರ ಹಾಗೂ ರವಿವಾರದಂದು ಉತ್ತರ ಕನ್ನಡ ಜಿಲ್ಲಾ 22ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಲಿದ್ದು, ಸಮ್ಮೇಳನದ ಆಮಂತ್ರಣ ಪತ್ರಿಕೆಯನ್ನ ಕಾರವಾರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕಸಾಪ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆ ಬಿಡುಗಡೆ ಮಾಡಿದರು. ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಐತಿಹಾಸಿಕ ತಾಣವಾದ ಉಳವಿಯ ಜ್ಞಾನನಿಧಿ ಚನ್ನಬಸವಣ್ಣನವರ ವೇದಿಕೆಯಲ್ಲಿ ನಡೆಯಲಿದ್ದು, ಜಿಲ್ಲೆಯ ಗಣ್ಯರಾದ ನಾಸು ಭರತನಹಳ್ಳಿ, ವಿಜಯ್ ನಾಯಕ್, ಪ್ರಭಾಕರ್ ರಾಣೆ, ಮಾದೇವ್ ವೇಳಿಪ, ಡಾಕ್ಟರ್ ವಿಠ್ಠಲ್ ಭಂಡಾರಿ ಅವರ ಹೆಸರಿನಲ್ಲಿ ದ್ವಾರಗಳನ್ನ ನಿರ್ಮಿಸಲಾಗಿದ್ದು, ಸಮ್ಮೇಳನದ ಅಧ್ಯಕ್ಷ ಜಿಲ್ಲೆಯ ಹಿರಿಯ ಸಾಹಿತಿ ಶಾಂತಾರಾಮ್ ನಾಯಕ್ ಹಿಚ್ಕಡರಾಗಿದ್ದಾರೆ. ಸಮ್ಮೇಳನ ಡಿಸೆಂಬರ್ 17ರಂದು ಪ್ರಾರಂಭವಾಗಲಿದ್ದು, ಬೆಳಿಗ್ಗೆ 8:30ಕ್ಕೆ ಧ್ವಜಾರೋಹಣ ನಡೆಯಲಿದೆ. ರಾಷ್ಟ್ರೀಯ ಧ್ವಜಾರೋಹಣವನ್ನ ಉಳವಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಮಂಗಲಾ ಮಿರಾಶಿ ಮಾಡಲಿದ್ದು, ಪರಿಷತ್ತಿನ ಧ್ವಜಾರೋಹಣ ಕಸಾಪ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆ ಹಾಗೂ ನಾಡ ಧ್ವಜಾರೋಹಣವನ್ನ ಉಳವಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಮಂಜುನಾಥ್ ಮೋಕಾಶಿ ಮಾಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ಗೌರವ ಅತಿಥಿಯಾಗಿ ಉಳವಿ ಚನ್ನಬಸವೇಶ್ವರ ಟ್ರಸ್ಟ್ ವ್ಯವಸ್ಥಾಪಕ ಎಂಸಿ ಉಪ್ಪಿನಮಠ ಸೇರಿದಂತೆ ಅನೇಕರು ಉಪಸ್ಥಿತರಿರಲಿದ್ದಾರೆ. ಬೆಳಿಗ್ಗೆ 9 ಗಂಟೆಗೆ ಸಮ್ಮೇಳನಾಧ್ಯಕ್ಷರ ಮೆರವಣಿಗೆ ನಡೆಯಲಿದ್ದು, ಜೊಯ್ಡಾ ತಹಶೀಲ್ದಾರ್ ಶೈಲೇಶ್ ಪರಮಾನಂದನ್ ಅವರು ಉದ್ಘಾಟನೆ ಮಾಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ದಾಂಡೇಲಿ ಆರಕ್ಷಕ ಉಪ ಅಧೀಕ್ಷಕರಾದ ಕೆಎಲ್ ಗಣೇಶ್ ಸೇರಿದಂತೆ ಅನೇಕ ಗಣ್ಯರಿರಲಿದ್ದು, ಬೆಳಿಗ್ಗೆ 10:30ಕ್ಕೆ ಸಮ್ಮೇಳನ ಉದ್ಘಾಟನಾ ಸಮಾರಂಭ ನಡೆಯಲಿದ್ದು, ಕಸಾಪ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆ ಆಶಯ ನುಡಿ ನುಡಿಯಲಿದ್ದು, ಸಮಾರಂಭವನ್ನ ಬರಹಗಾರರು ಹಾಗೂ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿ ಎಚ್ಎನ್ ನಾಗಮೋಹನ್ ದಾಸ್ ಉದ್ಘಾಟಿಸಲಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಶಾಂತಾರಾಮ್ ನಾಯಕ್ ಹಿಚ್ಕಡ ಹಾಗೂ ಭಟ್ಕಳದ ಪ್ರೊಫೆಸರ್ ಆರ್ಎನ್ ನಾಯ್ಕರ ಕೃತಿಗಳನ್ನ ಬಿಡುಗಡೆ ಮಾಡಲಿದ್ದಾರೆ. ದ್ವಾರಗಳ ಉದ್ಘಾಟನೆಯನ್ನ ಕಾರ್ಮಿಕ ಸಚಿವ ಶಿವರಾಮ್ ಹೆಬ್ಬಾರ್ ಮಾಡಲಿದ್ದು, ಸ್ಮರಣ ಸಂಚಿಕೆಯನ್ನ ಶಾಸಕ ಆರ್ವಿ ದೇಶಪಾಂಡೆ ಬಿಡುಗಡೆ ಮಾಡಲಿದ್ದಾರೆ. ಪುಸ್ತಕ ಮಳಿಗೆಯ ಉದ್ಘಾಟನೆಯನ್ನ ಕಸಾಪ ರಾಜ್ಯಾಧ್ಯಕ್ಷ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಮಾಡಲಿದ್ದು, ಸಮ್ಮೇಳನಾಧ್ಯಕ್ಷ ಶಾಂತಾರಾಮ್ ನಾಯಕ್ ಹಿಚ್ಕಡ ಸಮ್ಮೇಳನಾಧ್ಯಕ್ಷರ ನುಡಿಗಳನ್ನ ಹೇಳಲಿದ್ದಾರೆ. ನಿಕಟಪೂರ್ವ ಸಮ್ಮೇಳನಾಧ್ಯಕ್ಷ ಡಾಕ್ಟರ್ ಸೈಯದ್ ಜಮೀರುಲ್ಲಾ ರಿಷಬ್ ಧ್ವಜ ಹಸ್ತಾಂತರ ಮಾಡಲಿದ್ದು, ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ಎಸ್ವಿ ಸಂಕನೂರು ಸೇರಿದಂತೆ ಜನಪ್ರತಿನಿಧಿಗಳು, ಸಾಹಿತಿಗಳು, ಗಣ್ಯರು ಉಪಸ್ಥಿತರಿರಲಿದ್ದಾರೆ. ಸಾಹಿತ್ಯ ಸಮ್ಮೇಳನದಲ್ಲಿ ನಾನಾ ಗೋಷ್ಠಿಗಳು ನಡೆಯಲಿವೆ. ಡಿಸೆಂಬರ್ 18ರಂದು
ಮಧ್ಯಾಹ್ನ 4:30ಕ್ಕೆ ಕಸಪ ಗೌರವ ಪುರಸ್ಕಾರ ನಡೆಯಲಿದ್ದು, ಅಧ್ಯಕ್ಷತೆಯನ್ನ ಕಸಪ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆ ವಹಿಸಲಿದ್ದಾರೆ. ಆಶಯ ನುಡಿಗಳನ್ನ ಹಿರಿಯ ಸಾಹಿತಿ ತಮ್ಮಣ್ಣ ಬೀಗಾರ ಮಾಡಲಿದ್ದು, ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರನ್ನ ಸನ್ಮಾನಿಸಲಾಗುವುದು. ಕಾರ್ಯಕ್ರಮದಲ್ಲಿ ಆಶಯ ನುಡಿ ಬರಹಗಾರರಾದ ಡಾಕ್ಟರ್ ವಿನಯ ಒಕ್ಕುಂದ, ಅಭಿನಂದನಾ ನುಡಿಗಳನ್ನ ಸಮ್ಮೇಳನ ಸ್ವಾಗತ ಸಮಿತಿಯ ಗೌರವಾಧ್ಯಕ್ಷ ಆರ್ವಿ ದೇಶಪಾಂಡೆ ಹಾಗೂ ಶಾಂತಾರಾಮ್ ನಾಯಕ್ ಹಿಚ್ಕಡ ಸಮ್ಮೇಳನದ ನುಡಿಗಳನ್ನ ಮಾಡಲಿದ್ದಾರೆ. ಕಾರ್ಯಕ್ರಮದ ಅತಿಥಿಯಾಗಿ ಶಾಸಕ ದಿನಕರ್ ಶೆಟ್ಟಿ, ಸುನಿಲ್ ನಾಯ್ಕ್, ರೂಪಾಲಿ ನಾಯ್ಕ್, ಗಣಪತಿ ಉಳ್ವೇಕರ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿರಲಿದ್ದಾರೆ ಎಂದು ವಾಸರೆ ಹೇಳಿದ್ರು. ಕೆಲವೊಂದಿಷ್ಟು ಗೋಷ್ಠಿಗಳನ್ನು ಕೂಡ ನಾವು ಇಟ್ಕೊಂಡಿದ್ದೀವಿ. ವಿಶೇಷವಾಗಿ ಜೊಯ್ಡಾದಲ್ಲಿ ನಡೀತಾ ಇರೋದ್ರಿಂದ, ಜೊಯ್ಡಾದಲ್ಲಿ ಬಹುಸಂಖ್ಯಾತರು ಬುಡಕಟ್ಟುಗಳು ಇರೋದ್ರಿಂದ, ಕುಣಬಿಗಳು ಇರೋದ್ರಿಂದ, ಮತ್ತೆ ಇಡೀ ಜಿಲ್ಲೆಯಲ್ಲಿ 4-5 ಸಮುದಾಯದ ಬುಡಕಟ್ಟು ಸಮುದಾಯದವರು ಇರೋದ್ರಿಂದ ಈ ಜಿಲ್ಲೆಯ ಎಲ್ಲ ಬುಡಕಟ್ಟುಗಳ ಬಗ್ಗೆ ಒಂದು ಗೋಷ್ಠಿಯನ್ನು ಇಟ್ಕೊಳ್ಬೇಕು. ಅವರ ಬದುಕು, ಬವಣೆ ಮತ್ತು ಸಂಸ್ಕೃತಿಯ ಬಗ್ಗೆ ಒಂದು ಚಿಂತನೆಯನ್ನು ನಡೆಸಬೇಕು ಅನ್ನೋ ವಿಚಾರವನ್ನು ಇಟ್ಟುಕೊಂಡು ಬುಡಕಟ್ಟು ಕುಣಬಿಗಳು, ಗೌಳಿಗಳು, ಸಿದ್ಧಿಗಳು, ಹಾಲಕ್ಕಿಗಳು ಹಾಗೂ ಗೊಂಡರು ಈ 5 ಜನರ ಬಗ್ಗೆ ಒಂದು ವಿಷಯ ಮಂಡನೆ ಮಾಡುವಂತ ಗೋಷ್ಠಿಯನ್ನು ಇಟ್ಕೊಂಡಿದ್ದೀವಿ. ಇತ್ತೀಚಿನ ವರ್ಷಗಳಲ್ಲಿ ಬೇರೆ ಬೇರೆ ಪತ್ರಿಕೆಗಳು ಅವರದ್ದೇ ಆದ ಒಂದು ಮೈಲಿಗಲ್ಲುಗಳನ್ನ ದಾಟ್ತಾ ಇರೋದ್ರಿಂದ ಮಾಧ್ಯಮ ಮತ್ತು ವರ್ತಮಾನದ ಸವಾಲುಗಳು ಅನ್ನುವಂತಹ ಒಂದು ವಿಶೇಷ ಗೋಷ್ಠಿಯನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಇಟ್ಕೊಂಡಿದ್ದೀವಿ. ಇಲ್ಲಿಯೂ ಕೂಡ ಆ ಗೋಷ್ಠಿಗಳ ಪೂರ್ತಿಯಾಗಿ ಜವಾಬ್ದಾರಿ ಅಧ್ಯಕ್ಷತೆಯನ್ನು ಹಿಡಿದು ಗೋಷ್ಠಿಯಲ್ಲಿ ಮಾತನಾಡುವವರೆಲ್ಲರೂ ಕೂಡ ಮಾಧ್ಯಮದವರೇ ಆಗಿರ್ತಾರೆ. ಇಲ್ಲಿವರೆಗೂ ಕೂಡ ಭಾಷಾ ಬಾಂಧವ್ಯವನ್ನ ಕಾಡ್ಕೊಂಡು ಬಂದಿರುವಂತನೆಲ್ಲ ಇನ್ನೂ ಹೆಚ್ಚೆಚ್ಚು ಕನ್ನಡದ ಜಾಗೃತಿಯಲ್ಲಿ ಆಗಬೇಕನ್ನುವ ಅರಿವಿನೊಂದಿಗೆ ನಾವು ಈ ಕಾರ್ಯಕ್ರಮವನ್ನ, ಈ ಸಮ್ಮೇಳನವನ್ನ ಜೋಡದಲ್ಲಿ ಹಮ್ಮಿಕೊಂಡಿದ್ದೀವಿ. ವಿಶೇಷ ಅಂದ್ರೆ ನಾವು ಸಮ್ಮೇಳನವನ್ನ ಹಿರಿಯ ಬರಹಗಾರರು, ವಿಶ್ರಾಂತ ನ್ಯಾಯಮೂರ್ತಿಗಳು ಆದ ಎನ್ ನಾಗಮೋಹನ್ ದಾಸ್ ಅವರಿಂದ ಉದ್ಘಾಟನೆಯನ್ನ ಮಾಡಿಸ್ತಾ ಇದ್ದೀವಿ. ಒಂದಿಷ್ಟು ಆ ಸಮ್ಮೇಳನದ ಉದ್ಘಾಟನೆಯಲ್ಲಿ ನಮ್ಮ ಜಿಲ್ಲೆಯ ಸಚಿವರು, ಶಾಸಕರು, ಪ್ರಾಧಿಕಾರದ ಅಧ್ಯಕ್ಷರುಗಳು ಭಾಗವಹಿಸುತ್ತಾರೆ. ಈ 1 ವರ್ಷದ ಅವಧಿಯಲ್ಲಿ ಬಹುತೇಕ ತಾವೆಲ್ಲರೂ ಗಮನಿಸಿರುವ ಹಾಗೆ ಇಡೀ ಜಿಲ್ಲೆಯಲ್ಲಿ ನಿರಂತರವಾಗಿ ಸಾಹಿತ್ಯದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದ್ರ ಮೂಲಕ ನಾವೇನು ಚುನಾವಣೆಯ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನ ಜನಸಾಮಾನ್ಯರ ಸಾಹಿತ್ಯ ಪರಿಷತ್ತನ್ನಾಗಿ ಮಾಡಬೇಕು ಎನ್ನುವ ಹಂಬಲ ಇದೆ ಅನ್ನೋದನ್ನ ಬಹುತೇಕ ಈ ವರ್ಷದಲ್ಲಿ ಅದನ್ನ ಆ ಪ್ರಯತ್ನವನ್ನ ಮಾಡಿದ್ದೀವಿ ಅಂದ್ಕೊಂಡಿದ್ದೀವಿ. ಮೊಟ್ಟ ಮೊದಲ ಬಾರಿಗೆ ಸಾಹಿತ್ಯ ಪರಿಷತ್ತು ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ದು, ಈ ಜಿಲ್ಲೆಯ SSLC ಕನ್ನಡ ಮಾಧ್ಯಮದಲ್ಲಿ 100ಕ್ಕೆ 100 ಅಂಕ ಪಡೆದಂತ ವಿದ್ಯಾರ್ಥಿಗಳನ್ನ ಗೌರವಿಸುವ ಸುಮಾರು 12 ವಿದ್ಯಾರ್ಥಿಗಳನ್ನ ಇಡೀ ಜಿಲ್ಲೆಯಲ್ಲಿ ಸನ್ಮಾನಿಸಿದ್ದು, ಅದರ ನಂತರದಲ್ಲಿ ಸಾಧಕರ ಮನೆಗೆ ಸಾಹಿತ್ಯ ಪರಿಷತ್ತು ಅನ್ನುವ ಕಾರ್ಯಕ್ರಮ, ಶಾಲೆಗಳತ್ತ ಸಾಹಿತಿಗಳು ಅನ್ನುವಂತಹ ಕಾರ್ಯಕ್ರಮ, ಇವೆಲ್ಲವೂ ಕೂಡ ನಾವು ಆ ಸಂದರ್ಭದಲ್ಲಿ ಹೇಳ್ಕೊಂಡಿದ್ದನ್ನ ಈ 1 ವರ್ಷದ ಅವಧಿಯಲ್ಲಿ ನಮ್ಮ ಇತಿಮಿತಿಯ ಒಳಗಡೆ ಸಾಧ್ಯವಾದಷ್ಟು ಪ್ರಯತ್ನ ಮಾಡೋದಕ್ಕೆ ಮುಂದಾಗಿದ್ದೀವಿ. ಪತ್ರಿಕಾಗೋಷ್ಠಿಯಲ್ಲಿ ಸಾಹಿತ್ಯ ಪರಿಷತ್ನ ಪ್ರಮುಖರು ಉಪಸ್ಥಿತರಿದ್ದರು. ಪ್ರಾಕೃತಿಕ ಸೌಂದರ್ಯದ ನಡುವೆ ಆಧುನಿಕ ಸೌಲಭ್ಯದೊಂದಿಗೆ ಸುಸಜ್ಜಿತ ವಸತಿ ಗೃಹಗಳು ಹಾಗೂ ಮದುವೆ, ಉಪನಯನ ಮತ್ತು ಇತರೆ ಸಭೆ ಸಮಾರಂಭಗಳಿಗೆ ವಿಶಾಲ ಜಾಗವಿರುವ ಭವ್ಯ ಸಭಾಂಗಣ ನಮ್ಮಲ್ಲಿ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಂತಿಕೃಷ್ಣ ರೆಸಿಡೆನ್ಸಿ, ಮಹಾಗಣಪತಿ ಮಂದಿರದ ಹತ್ತಿರ, ಕುಡ್ಲೆ ಬೀಚ್ ರೋಡ್, ಗೋಕರ್ಣ. ವಸತಿ ಗೃಹಗಳಿಗಾಗಿ ಸಂಪರ್ಕಿಸಿ 9901 735225. ಸಭಾಗೃಹಕ್ಕಾಗಿ ಸಂಪರ್ಕಿಸಿ ವೇದಮೂರ್ತಿ ಶಿವರಾಮ್ ಮಯ್ಯರ್, ಮೊಬೈಲ್ ಸಂಖ್ಯೆ 8073039018 9620342620. ರಾಜಲಕ್ಷ್ಮಿ ಜ್ಯುವೆಲ್ಲರ್ಸ್, ಗೋಲ್ಡ್ ಜ್ಯುವೆಲ್ಲರಿ 916 BIS ಹಾಲ್ಮಾರ್ಕ್, Natural diamond jewelry, natural gemstones. Akarsha fashion jewelry, silver jewelry and articles, purity 92.5 and 100%, 1 gram and imitation jewelry. Get luxury and premium jewelry only at Rajalakshmi Jewellers. Get exciting offers on this Diwali. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್.
ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ. ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ. ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ. ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ. ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ. ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ. ವಿವಿ ಶಿರೋಡ್ಕರ್ ಜ್ಯುವೆಲ್ಲರ್ಸ್, ಡೈಮಂಡ್, ಗೋಲ್ಡ್, ಸಿಲ್ವರ್, ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ ಇನ್ ಕಾರವಾರ. 1935ರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ. ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಬಗೆಯ ಬಂಗಾರದ ಆಭರಣ, ಚೈನ್, ನೆಕ್ಲೆಸ್, ರಿಂಗ್ಸ್, ವಜ್ರದಾಭರಣಗಳು ಲಭ್ಯ. 86 ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್. ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲಾ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ. ಡೈಮಂಡ್ ರಿಂಗ್, ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜ್ಯುವೆಲ್ಲರ್ಸ್ ನಲ್ಲಿ ಮಾತ್ರ. ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ. ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ. ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ, ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ. ಇದರೊಂದಿಗೆ ಗ್ರಾಹಕತೆಗನುಗುಣವಾಗಿ ಬಳಸುವ ಜಾತಿ ಹರಳುಗಳು, ಉಂಗುರ, ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ. ಹಿಂದೆ ಭೇಟಿ ನೀಡಿ. ವಿವಿ ಶಿರೋಡ್ಕರ್ ಅಂಡ್ ಸನ್ಸ್, ಸಲ್ಮಿನ್ ಆರ್ಕೇಡ್, ಗ್ರೀನ್ ಸ್ಟ್ರೀಟ್, ಕಾರವಾರ.